2 ವರ್ಷ ಆಯ್ತು ಕರೆಕ್ಟಾಗಿ ಮಾತಾಡ್ಸಿ ಇವ್ರನ್ನ. ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನೋಡಿ ಹೆಂಗ್ ಅಳ್ತಾಳು. ಬಿಸಿ ಇದೆ, ಹುಷಾರ್ತಿರು. ಇವಾಗ ಅಳ್ತಾಳ ಅನ್ಸುತ್ತೆ. ನನಗೆ ತಿನ್ಸಿಲ್ಲ ಫಸ್ಟು, ನಮ್ಮ ಅಕ್ಕನ ತಿನ್ಸಿದ್ಯಾ. ಅಳ್ಬಾರ್ದು ಜಾನು, ಯಾಕೆ ಹೇಳ್ತಿದ್ಯಾ? ಯಾವಾಗ ಮದ್ವೆ? ಈ ವರ್ಷ. ಅದೇ ಕಾಲಲ್ಲಿ ಮಾತಾಡ್ತಿಲ್ಲ ಅವರೇನಾ? ನಿಜ? ಅವ್ರಿಗೆ ಆಲ್ರೆಡಿ ಮದುವೆ ಆಗಿ ಮಕ್ಕಳಾಗೈತಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇದೆ. ಆಕ್ಚುಲಿ ಜಾನು ಕರೆದಿದ್ದಾಳೆ ಇವಾಗ, ಅದಕ್ಕೆ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ ಪಿಕಪ್ ಮಾಡೋದಕ್ಕೆ. ಅವ್ರ ಅಕ್ಕನೂ ಬರ್ತಾರಂತೆ ಇವತ್ತು ಜೊತೆಗೆ. ಆಕ್ಚುಲಿ ಲೇಟ್ ಮಾಡ್ಬಿಟ್ಟಿದೀನಿ, 11:15 ಬರ್ತೀನಿ ಅಂತ ಹೇಳಿದ್ದು. ಇವಾಗ ನೋಡ್ರೆ ಟೈಮ್ 2:30 ಆಗಿದೆ. ಅವಾಗ್ಲಿಂದ ಕಾಯ್ತವ್ರೆ, ಎಗರಾಡ್ತವ್ರೆ ಫೋನ್ ಮಾಡಿ ಅವಾಗ್ಲಿಂದ. ಇವಾಗ ಹೋದ್ರೆ ಯಾವ ಥರ ಇರುತ್ತೋ ರಿಯಾಕ್ಷನ್ ಅವ್ರದ್ದು ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲು ಅಪ್ಪ. ಒಳಗಡೆ AC ಆನ್ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ, ಅಷ್ಟು ಬಿಸಿಲಿದೆ. ಇಲ್ಲೇ ಇದ್ದಾಳೆ ಜಾನು. ಏಕೆ? ಎಲ್ಲಿ ನಿಮ್ಮಮ್ಮ, ನಿಮ್ಮ ತಂಗಿ, ನಿಮ್ಮ ಅಕ್ಕ ಎಲ್ಲ ಮಲ್ಗೋರ? ಈ ಬಿಸಿಲಲ್ಲೂ ಬಿಡ್ಲಿಲ್ಲ ಗೈಸ್. ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದೇ ಸಮಯ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ಜಾನು ಅವರಮ್ಮ, ಇವರು ಜಾನು ಅವ್ರ ತಂಗಿ. ಇವ್ರಿಗೆ ಪಾಪ ನಿನ್ನೆ ಹುಷಾರಿರಲಿಲ್ಲ, ತಲೆ ಎತ್ತಿ ಮೇಲೆ 2 ವರ್ಷ ಆಯಿತು ಕರೆಕ್ಟಾಗಿ ಮಾತಾಡ್ಸಿ ಇವ್ರನ್ನ. ಇವತ್ತೇ ಮಾತಾಡಿಸ್ತಾರೆ. ಇವರು ಅಕ್ಕ, ಇವರು ಜಾನು ಅವ್ರ ಅಕ್ಕ. ಗೈಸ್ ಆ್ಯಕ್ಚುಲಿ ಪ್ಲ್ಯಾನ್ ಇರೋದು ಇಸ್ಕಾನ್ ಟೆಂಪಲ್ಗೆ. ಈ ಥರ ಇಸ್ಕಾನ್ ಟೆಂಪಲ್ಗೆ ಇವಾಗ ಮೈಸೂರು ಕರ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಯಾಕೆ ಪ್ರೀತಿ ವ್ಲಾಗಲ್ಲಿ ಬರೋದು ನೀನು? ಇದು ಅಕ್ಕ ಎಲ್ಲೋಗೋಣ? ಗೈಸ್ ಆ್ಯಕ್ಚುಲಿ ನೀರು ಖಾಲಿ ಆಗ್ಬಿಡೈತೆ. ಇದು ಇಲ್ಲಿ ನೀರು ಬರುತ್ತಲ್ಲ, ನನಗೆ ಗೊತ್ತಿಲ್ಲ ಕಾರ್ ಬಗ್ಗೆ ಅಷ್ಟು. ಸುಮ್ಮನೆ ಕಾರ್ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇಲ್ಲಿ ನೀರು ಹಾಕ್ಬೇಕು ಇದಕ್ಕೆ. ಅಲ್ಲಿ ಏನೋ ವೈಪ್ ಮಾಡ್ತಾರಲ್ಲ ಅದಕ್ಕೆ. ಹಾಂ, ನೀರು ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕು, ಇನ್ನೂ 1 ಲೀಟ್ರು ತಗೊಂಬಂದ್ಬಿಡು. ಹೋಗ್ಬಿಡು, ಬೇಗ ತಗೊಂಬ ಹೋಗಿ. ಹಾಂ, ಓಪನ್ ಮಾಡ್ಬಿಡಾಕ. ಖಾಲಿ ಆಗ್ಬಿಡಿದೆ ಗೈಸ್. ಫುಲ್ ಹಾಕೋ. ಫುಲ್ ಆಯ್ತಾ? ಅಕ್ಕ ಅವ್ರ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ನನ್ನ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೊಂದು ಲಿಪ್ ಬಾಮ್ ಇಟ್ಟಿದೆ, ಅದು ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಅಲ್ಲೇ ಇದೆ ನೋಡು, ಚೆಕ್ ಮಾಡು. ಇಲ್ಲ ಇಲ್ಲಿ. ಹೌದಾ? ಗೈಸ್ ಆ್ಯಕ್ಚುಲಿ ಪ್ಲ್ಯಾನ್ ನಾನು ನಿಮ್ಗೆ ಹೇಳಿದ್ನಲ್ಲ ಮೈಸೂರಿಗೆ ಹೋಗ್ಬೇಕು ಅಂತ. ಯಾಕೋ ನನಗೂ ಸ್ವಲ್ಪ ಬೇರೆ ಕೆಲಸ ಬಂತು, ಇಮಿಡಿಯೇಟ್ ಕಾಲ್ ಬಂತು. ಸೊ ಅದಕ್ಕೆ ಮೈಸೂರು ಕ್ಯಾನ್ಸಲ್ ಮಾಡಿ ಇವಾಗ ಯಾವ ದೇವಸ್ಥಾನ ಜನ? ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. 1050 ರೂಪಾಯಿ ಹಾಕ್ಸಿದೀನಿ ಗೈಸ್, ಕಾಸಿಲ್ಲ ಇವಾಗ. ಅದಕ್ಕೆ ಗೈಸ್ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನೋಡಿ ಹೆಂಗೆ ಅಳ್ತೊಳ್ಳೋಳು. ನಾನು ಕಾರ್ ಓಡಿಸ್ಲಾ, ಇವಳಿಗೆ ಸಮಾಧಾನ ಮಾಡಲ. ನಾನು ಏನು ಮಾಡ್ಬೇಕು ಜನ? ನಾನು ಅಣ್ಣ ಇದು ರಾಘವೇಂದ್ರ ದೇವಸ್ಥಾನ ಎಲ್ಲಿ ಬರುತ್ತೆ? ಹಿಂದೆನೇ ಹೋಯ್ತಾ? ನಾನು ಏನು ಅಂದಿಲ್ಲ, ಜಸ್ಟ್ ಮ್ಯಾಪ್ ಹಾಕು ಅಂತ ಅಂದರೆ 10-15 ನಿಮಿಷ ಕಾಯಿಸ್ಬಿಟ್ಲು. ನಂಗೆ ರೋಡೇ ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಬೇಗ ಹಾಕಿ ಅಂತ ಜೋರಾಗಿ ಕಿರಿಸಿದೆ ಅಷ್ಟೇ. ಅದಕ್ಕೆ ಅಳ್ತಾವಳೆ. ಆ್ಯಕ್ಚುಲಿ ನಾನು ಮಿನಿ ವ್ಲಾಗ್ಸ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅವಾಗ ನಾನು ಬಂದಿದ್ದೆ ಇವಳ ಜೊತೆ. ಫಸ್ಟು ಬಂದಿದ್ದೆ ಇವಳ ಜೊತೆ ಈ ದೇವಸ್ಥಾನಕ್ಕೆ. ಅದು ಇವಳೇ ಕರ್ಕೊಂಡ್ಬಂದಿದ್ದು. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಹೋಗೋಣ ಅಂದ್ಬಿಟ್ಟು. ಎಲ್ಲ ರೀಲ್ಸ್ ನೋಡಿದ ನೀನು? ರೀಲ್ಸ್ ಹೇಳಿದೆಲ್ಲ ಗಾಡಿ ಓಡಿಸ್ಕೊಂಡು ನನ್ನ ಗರ್ಲ್ ಫ್ರೆಂಡ್ ಜೊತೆ ಅಂತ. ಆ್ಯಕ್ಚುಲಿ ನನ್ನ ಗರ್ಲ್ ಫ್ರೆಂಡ್ ಜೊತೆನೇ ಬಂದಿದ್ದು, ಅಂದರೆ ಇವಳ ಜೊತೆನೇ ಬಂದಿದ್ದು ನಾನು. ಆದರೆ ನಾನು ವೀಡಿಯೋದಲ್ಲಿ ತೋರಿಸ್ಲಿಲ್ಲ ಅವಾಗ ತಾನೇ ಸ್ಟಾರ್ಟಿಂಗ್ ಮಾಡ್ತಿದ್ದೆ. ಸೊ ಅದಕ್ಕೆ ಏನಕ್ಕೆ ತೋರಿಸೋದು ಅಂದ್ಬಿಟ್ಟು ಸುಮ್ಮನೆ ಇದೆ. ಫೈನಲಿ ಬಂದ್ಬಿಟ್ವಿ ದೇವಸ್ಥಾನಕ್ಕೆ. ಅವಾಗ್ಲಿಂದ ಸುತ್ತಾಡಿ ಬಾ ಜನ ಹೋಗೋಣ. ಅವಾಗ ಬಂದಿದ್ದಲ್ವಾ, ಅವಾಗ ಎಷ್ಟು ಜನ ಇದ್ರು, ಇವಾಗ ಜನನೇ ಇಲ್ಲ. ಬಿಸಿಲು ಅಂತಾನೆ ಏನು? ಬಿಸಿಲು ಅಂತಾನೆ. ಹೌದು ಗೈಸ್, ಬಿಸಿಲು ಅಂತ ಜನನೇ ಇಲ್ಲ ಇವಾಗ. ನೋಡಿ ಖಾಲಿ ಹೊಡಿತೈತೆ, ಅಷ್ಟೊಂದು ಜನ ಇಲ್ಲ. ಇಲ್ಲಿ ಮಂತ್ರಾಲಯ ಸೆಟಪೇ ಇಲ್ಲಿ ಮಾಡಿದ್ದಾರೆ ಚಿಕ್ಕದಾಗೆ, ಸಕ್ಕತ್ತಾಗಿದೆಯಲ್ಲ. ನಾನು ಫಸ್ಟು ಸ್ಟಾರ್ಟಿಂಗ್ ಬಂದಾಗಲೂ ಇದನ್ನು ನೋಡಿದೆ, ಇವಾಗಲೂ ನೋಡ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಗೈಸ್ ಕಾರ್ ಲಾಕೇ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಕೊಟ್ಟು ಕಳಿಸಿದ್ದೀನಿ ಕಾರ್ ಲಾಕ್ ಮಾಡ್ಕೊಂಬಂದ್ಬಿಟ್ಟು. ಜಾನು ಹೋಗ್ತಿದ್ದಲ್ಲ ಕಾರ್ ಲಾಕ್ ಮಾಡೋಕ್ಕೆ. ಗೈಸ್ ನಾರ್ಮಲಾಗಿ ಥರ್ಸ್ಡೇ ಬಂದಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವಾಗ ನಾವು ಸಂಡೇ ಬಂದಿದ್ದೀವಿ, ಸೊ ಅಷ್ಟು ಜನ ಇರಲ್ಲ. ಸ್ವಲ್ಪ ಪೀಸ್ ಇದೆ, ಕಾಮಾಗಿ ಮಾಡ್ಬೋದು. ನಾವು ಅಂದ್ಕೊಂಡಿದ್ದನ್ನ ಕೇಳ್ಕೊಂಡು ಬರ್ಬೋದು. ಇದೆಲ್ಲ ನೋಡಿದ್ರೆ ಸೇಮ್ ಮಂತ್ರಾಲಯದಲ್ಲಿ ಹೆಂಗೆ ಮಾಡಿದ್ದಾರೆ ಅದೇ ಥರನೇ ಫೀಲ್ ಕೊಡುತ್ತೆ. ಅಂದರೆ ಅವ್ರು ಹೆಂಗೆ ಡಿಸೈನ್ ಮಾಡಿದ್ದಾರೆ ಸೇಮ್ ಅದೇ ಥರನೇ ಇದೆ ಇಲ್ಲೂ. ಅಂದರೆ ಇದೇ ಥರ ಸೇಮ್ ಜಯನಗರಲ್ಲೂ ಇದೆ, ಅಲ್ಲಿಗೂ ಹೋಗಿದ್ದೀನಿ ನಾನು. ಬಟ್ ನನಗೆ ಅಲ್ಲಿಗಿಂತ ಜಾಸ್ತಿ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಗೈಸ್ ಈ ದೇವಸ್ಥಾನದಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಒಂದು ಜಾಗ ಇದೆ ಆ್ಯಕ್ಚುಲಿ, ದೇವ್ರ ಫೋಟೋ ಮತ್ತು ದೇವ್ರದ್ದು ರಿಲೇಟೆಡ್ ಯಾವ್ಯಾವ್ದಿದೆ ವಸ್ತುಗಳು ಅದೆಲ್ಲನೂ ಕೂಡ ಇಲ್ಲಿದೆ. ವಾವ್, ಇದೆ ಸಖತ್ತಾಗಿದೆ ಅಲ್ವಾ? ಚೆನ್ನಾಗಿದೆ, ತಗೊಳ್ಳೋಣವಾ? 2600. ನಿಮ್ಮ ಮನೇಲಿ ಹಾಕೋದ್ಯಾ? ತಗೋಬೋದು, ಬಟ್ ಇದೆಲ್ಲ ಹೋಗ್ಬಿಡುತ್ತೆ ಅನ್ಸುತ್ತೆ. ಇವಾಗೇನು ತಗೋತೀಯ ತಗೊಳಲ್ವಾ? ಹೋಗ್ಬಿಡುತ್ತೆ ಅದೆಲ್ಲ. 2 ಐಟಮ್ನ ಪರ್ಚೇಸ್ ಮಾಡಿದ್ದಾರೆ. ಒಂದು ಕಡಲೆ ಮಿಠಾಯಿ, ಇನ್ನೊಂದು ಕೀ ಬಂಚು. ಇದು ನನಗೆ ಇವಳು ಕೊಡಿಸ್ತಾ ಇರೋದು. ಯಾವಾಗ ಮದುವೆ? ಈ ವರ್ಷ. ಅದೇ ಕಾಲಲ್ಲಿ ಮಾತಾಡ್ತಿಲ್ಲ ಅವರೇನಾ? ಅವರೇ ಫಿಕ್ಸು. ನಿಜ?
ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ ಮಕ್ಕಳಾಗೈತಲ್ಲ. ಬರುತ್ತಿದ್ದು ಗೈಸ್, ಇವಾಗ ದೇವಸ್ಥಾನದಲ್ಲಿ ದರ್ಶನ ಮುಗೀತು. ಇವಾಗ ನಾವು ಊಟ ಮಾಡಕ್ ಹೋಗ್ತಾ ಇದೀವಿ. ತುಂಬಾ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಇವಾಗ ಡಾಮಿನೋಸ್ ಬಂದಿದೀವಿ ತಿನ್ನಕ್ಕೆ. ಇವ್ರಿಬ್ರೆ ಐಡಿಯಾ ಕೊಟ್ಟಿದ್ದು ಡಾಮಿನೋಸ್ ತಿನ್ನೋಣ ಅನ್ಬಿಟ್ಟು. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಇವಾಗ ಇದನ್ನಂತೆ ತಿನ್ನೋದು. ಆಕ್ಚುಲಿ ಇವಾಗ ಟೈಮು 6 ಗಂಟೆ. ಎಲ್ಲಿ ತೋರಿಸೋ ಟೈಮು? ನೀನ್ ನಾನ್ ವೆಜ್ ತಿಂತೀಯಂತೆ. ಟೈಮು 6 ಗಂಟೆ ಇವಾಗ. ನೋಡಿ ಮಧ್ಯಾಹ್ನ ಊಟನೇ ಮಾಡಿಲ್ಲ ಇವ್ರ ಜೊತೆ ಸೇರ್ಕೊಂಡು. ಇಷ್ಟು ತಿಂತೀನಿ ಇಲ್ಲ ಅಂತಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೂ ಕೆಲವೊಂದು ಟೈಮ್ ತಿಂದಿದ್ದೀನಿ. ಬಟ್ ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಗೊತ್ತಾ ನಿಂಗೆ? ಹೌದು ಗೊತ್ತು. ಬಟ್ ಇವಾಗ ಇವ್ರದೇ ಐಡಿಯಾ ಪಿಜ್ಜಾ ತಿನ್ಬೇಕು ಅಂದ್ಬಿಟ್ಟು. ಪಿಜ್ಜಾ ವೆಜ್ ಅಲ್ಲ ನಾವು ತಗೊಂಡಿರೋದು, ಸೊ ಏನು ಪ್ರಾಬ್ಲಮ್ ಇಲ್ಲ. ನಾನು ಸಪ್ಲೈಯರ್ ಆಗಿ ಇಟ್ಕೊಂಡ್ಬಿಡೋರಿಗೆ ಅಕ್ಕ ತಂಗಿ ಇಬ್ರು. ಅಕ್ಕ ತಿನ್ನಿ ತಿನ್ನಿ. ಸೊಳ್ಳೆಗಳು ಗೈಸ್. ತಿನ್ನಕ್ಕ ಬಿಸಿ ಐತೆ, ಹುಷಾರ್ತಿರು. ನೋಡಿ ನಮ್ಮ ಅಕ್ಕನ ತಿನ್ನಿಸ್ತಾ ಇದ್ದೀನಿ ಗೈಸ್. ಬಾ ಜನ ನಿನಗೂ ತಿನ್ನಿಸ್ತೀನಿ. ಇವಾಗ ಅಳ್ತಾಳ ಅನ್ಸುತ್ತೆ. ನನಗೆ ತಿನ್ಸಿಲ್ಲ ಫಸ್ಟು, ನಮ್ಮ ಅಕ್ಕನ ತಿನ್ಸಿದ್ಯಾ. ಅಳ್ಬಾರ್ದು ಜಾನು, ಯಾಕೆ ಹೇಳ್ತಿದ್ಯಾ? ಯಪ್ಪ ಇಷ್ಟಿಷ್ಟಕ್ಕೆಲ್ಲ ಅಳ್ತಾಳು ಗಾಯ್ಸುಳು. ಜಾನು ತಗೊಳ್ಳೆ ತಿನ್ನೆ ಜಾನು ತಿನ್ನೆ. ಏನು ನಂತರ ಬೈಸ್ಕೊಬೇಡ ಸುಮ್ಮನೆ. ಆಯ್ತಾಯ್ತು ಗೈಸ್, ಅಳ್ತಾ ಇಲ್ಲ ಅಂದ್ಬಿಟ್ಟು ಇವಾಗ ಶಾಪಿಂಗ್ ಕರ್ಕೊಂಬಂದಿದ್ದೀನಿ. ತೊಗೊಳ್ಳೆ ನಿಂಗೆ ಏನು ಬೇಕೋ ಅದನ್ನು. ಏನಿಲ್ಲ, ಇದು ಕೊಡ್ಸಿದ ತಕ್ಷಣ ನಂಗೆ ಅಳು ಹೊಂಟೋಗ್ಬಿಡುತ್ತಾ? ಮತ್ತೆ ಏನಕ್ಕೆ ಕಳ್ತಿದ್ದೆ? ರೀಸನ್ ಹೇಳು, ಪ್ರಾಪರ್ ರೀಸನ್ ಹೇಳು. ರೀಸನ್ ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಏನು ಬೇಕು? ನನಗೇನು ಅದು ಬೇಕಾ? ತೊಗೊಳ್ಳಿ ಆಯಿತು. ಅಲ್ಲಿ ಮುಂದೆ ಕೌಂಟ್ರ್ ಇದೆ, ಅಲ್ಲ ಹೋಗಿ ಪೇ ಮಾಡ್ಬಿಡಿ. ಹಂಗೆ ಯಾರು? ನಾನು ಪೇ ಮಾಡೋನು. ಕನ್ಸ್ಕೊಳ್ಬೇಕು ನೀವು ಗೈಸ್. ಕಾರ್ಗೆ ಇವಾಗ ಏರ್ ಫ್ರೆಶ್ನರ್ನ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಡವ್ವು ಇವಳು ಕೊಡಿಸ್ಲಿಲ್ಲ ನಾನು, ಅದಕ್ಕೆ ಇವಾಗ ಡವ್ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇಲ್ಲ, ನಂಗೆ ಜಾನು ಕೊಡಿಸ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ಇವಾಗ ತಗೋತಾ ಇದ್ದೀನಿ. ನಾನು ಕೊಡಿಸ್ತೀನಿ ಬಿಡು. ಏನಲ್ಲಿ ಎಲ್ಲ ಇಲ್ಲಿ ಯಾರಾದ್ರೂ ಓಪನ್ ಮಾಡ್ತಾರಾ? ಫಸ್ಟ್ ಆಫ್ ಆಲ್ ನಾನು ತಗೊಂಡಿದ್ದೀನಿ, ತಗೊಂಡಿರೋದು ನೀನು ಓಪನ್ ಮಾಡಬಾರ್ದು. ನಾನು ಆಲ್ರೆಡಿ ತಗೊಂಡಿದ್ದೀನಲ್ಲ, ಏನಕ್ಕೆ ಏನು ಪರ್ಚೇಸ್ ಮಾಡ್ದಾ? ಪುಚ್ಕೊಂಡು ಇವಾಗ ನಾನು ಪೇ ಮಾಡ್ತೀನಲ್ವಾ? ಆಯ್ತು, ಅಲ್ಲೋಗಿ ಪೇ ಮಾಡಾಯ್ತು. ಗೈಸ್ ನಾನು ಪೇ ಮಾಡಲ್ಲ ಅಂತ ಅಂದೆ, ಅದಕ್ಕೆ ಇವಾಗ ಕ್ಯಾಶ್ ಎತ್ಕೊಂಡು ಹೋಯ್ತಾ ಇದ್ದಾಳೆ ನೋಡಿ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟನೇ. ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ವಿಡಿಯೋ ಮಾಡ್ತೀವಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.